ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಗೊತ್ತಿರುತ್ತೆ, ಗಣೇಶ ಹಬ್ಬ ಸ್ಪೆಷಲ್ದು. ಲೈಕ್ ನಮ್ಮ ಮನೇಲಿ ಯಾವ ಥರ ಎಲ್ಲ ಆಚರಣೆ ಮಾಡಿದ್ವಿ ಅನ್ನೋದಾಗಿರುತ್ತೆ ಈ ವ್ಲಾಗಲ್ಲಿ. ಸೊ ನಾನು ಪ್ರತಿ ಹಬ್ಬಕ್ಕೂ ಸ್ವಲ್ಪ ಸ್ಯಾರಿನೇ ಪ್ರಿಫರ್ ಮಾಡ್ತೀನಿ, ಬಟ್ ಈ ಹಬ್ಬಕ್ಕೆ ನಾನು ಚೂಡಿ ಪ್ರಿಫರ್ ಮಾಡಿದೆ. ಹೇಗಿದ್ರು ಹೊಸ ತೊಗೊಂಡಿದ್ದೆ, ಸೊ ಅದಕ್ಕೆ ಈ ಹಬ್ಬಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚೂಡಿ ವೇರ್ ಮಾಡಿದ್ದೀನಿ. ಆ್ಯಂಡ್ ನೋಡ್ತಿದ್ದೀರಾ, ಆಲ್ರೆಡಿ ನಾವು ನೈಟೇ ಎಲ್ಲ ಅರೇಂಜ್ ಮಾಡಿ ಮಲಗಿದ್ವಿ. ಸೊ ನಮ್ಮತ್ತೆ ಫುಲ್ ಕಿಚನ್ ಡಿಪಾರ್ಟ್ಮೆಂಟ್, ಹಬ್ಬದ ಊಟನ ನಮ್ಮತ್ತೆ ಒಬ್ಬರೇ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಶ್ರೀನೂ ಸಹ ರೆಡಿ ಆಗಿ ಬಾಗಿಲಿಗೆಲ್ಲ ಹೂವು ಹಾಕೋದು ಅದು ಮಾಡ್ತಿದ್ದಾರೆ. ನಮ್ಮ ಪಾಪುಗೆ ಇನ್ನೂ ಸ್ನಾನ ಮಾಡಿಸಿಲ್ಲ, ಲೈಕ್ ಎಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಮಾಡಿಸೋಣ ಅಂತೇಳ್ಬಿಟ್ಟು ಅವಳಿಗೆ ಸರಿನೂ ರೆಡಿ ಮಾಡಿದ್ದೀವಿ. ತಿನ್ನಿಸಿ ರೆಡಿ ಮಾಡಿಸಿದ್ರೆ ನೀಟಾಗಿರ್ತಾಳೆ ಅಂತೇಳ್ಬಿಟ್ಟು. ಸೊ ಅವಳಿಗೆ ನಾವು ವೇರ್ ಮಾಡ್ತಿರೋವಂಥ ಡ್ರೆಸ್ ಬಂದುಬಿಟ್ಟು ಇದು ಅವ್ರು ದೊಡ್ಡಪ್ಪ ತೊಗೊಂಬಂದಿರೋದು ಈ ಡ್ರೆಸ್ನ. ಸೊ ಇವತ್ತು ಇದನ್ನು ವೇರ್ ಮಾಡ್ತೀವಿ ಅವಳಿಗೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಿದೆ. ಸೊ ಅದಕ್ಕೆ ಮುಖವಾಡ ಗಣೇಶದು ನಾವು ಮೊದಲೇ ಮುಖವಾಡ ತೆಗಿಬಾರ್ದು. ನಾವು ಯಾವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಥರ ಟೈಮೆಲ್ಲ ನೋಡಿ ತೆಗಿಬೇಕಾಗತ್ತೆ. ಸೊ ಅದಕ್ಕೆ ಈಗ ಶ್ರೀ ಮುಖವಾಡ ತೆಗಿತಿದ್ದಾರೆ ಗಣೇಶದು. ಸೊ ಮುಖವಾಡ ತೆಗೆದ್ಮೇಲೆ ಏನೇನೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮತ್ತೆ ಗೈಡ್ ಮಾಡ್ತಿದ್ದಾರೆ. ಅದ್ರ ಪ್ರಕಾರ ಶ್ರೀ ರೆಡಿ ಮಾಡ್ತಿದ್ದಾನೆ. ಆ್ಯಕ್ಚುಲಿ ನಮ್ಮ ಮನೇಲಿ ಗಣೇಶ ಪೂಜೆನ ಹುಡುಗರು ಮಾಡಿದ್ರೆ ಒಳ್ಳೆಯದಂತೆ. ಸೊ ಅದಕ್ಕೆ ಗಣೇಶ ಪೂಜೆನ ನಮ್ಮ ಮನೇಲಿ ಶ್ರೀ ಇಲ್ಲ ನಮ್ಮ ಭಾವ ಇಲ್ಲ ನಮ್ಮ ಮಾವ ಈ ಥರ 3 ಜನದಲ್ಲಿ ಯಾರಾದರೂ ಒಬ್ಬರು ಮಾಡ್ತಾರೆ ಪ್ರತಿ ವರ್ಷನೂ. ನಾವು ದೇವ್ರ ಮನೇಲಿ ಏನು ಪೂಜೆ ಮಾಡಬೇಕು ಅದನ್ನು ನಾವು ಮಾಡ್ಕೋತೀವಿ, ನಾನಾಗಲಿ ನಮ್ಮ ಅತ್ತೆ ಆಗಲಿ.
ಮನೇಲಿ ಪೂಜೆ ಮಾಡಿದ್ದೆಲ್ಲ ಮುಗೀತು. ನಾವು ಗಣೇಶ ಹಬ್ಬಕ್ಕೇ ಈ ಥರ ನಾಗರ್ಗೆ ಬಂದುಬಿಟ್ಟು ಪೂಜೆ ಮಾಡೋದು. ಸೊ ಅದಕ್ಕೆ ನೆಕ್ಸ್ಟ್ ನಾಗರ್ಗೆ ಬಂದಿದ್ದೀವಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಇದನ್ನು ಮುಗಿಸ್ಕೊಂಡು ಹೋದ್ಮೇಲೆ ನಾವು ಮನೇಲಿ ಊಟ ಮಾಡೋದು. ಬೆಳಗ್ಗೆಯಿಂದ ಯಾರು ಏನೂ ಊಟ ಮಾಡಿರಲ್ಲ, ಜಸ್ಟ್ ಪಾಪಗೆ ಮಾತ್ರ ನಾವು ತಿನ್ನಿಸಿದ್ದೀವಿ. ಫೈನಲಿ ಈಗ ಪೂಜೆ ಮಾಡಿದ್ದಾಗಿರ್ಬೋದು, ಇಲ್ಲ ನಾಗರ್ಗೆ ಹೋಗಿರೋದಾಗಿರ್ಬೋದು ಎಲ್ಲನೂ ಮುಗಿದಿದೆ. ನೆಕ್ಸ್ಟು ಊಟ ಮಾಡಬೇಕು. ಇವಾಗ ಫುಲ್ ಹೊಟ್ಟೆ ಹಸಿತಾ ಇದೆ. ಆಲ್ಮೋಸ್ಟ್ ಈಗ ಮಧ್ಯಾಹ್ನ ಆಗೋಗಿದೆ, 11:30 12 ಆಗಿದೆ. ಸೊ ಫಸ್ಟು ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಹೇಳಿದ್ದೀನಿ, ಮಾಡಿರೋ ಅಡುಗೆನೆಲ್ಲ ನಮ್ಮ ಅತ್ತೆ ಮಾವ ಫಸ್ಟ್ ನಮ್ಮಿಬ್ಬರಿಗೆ ಬಡಿಸ್ತಾರೆ. ಸೊ ಆ ಥರನೇ ಲೈಕ್ ಎಲ್ಲರದ್ದು ಊಟ ಮುಗಿಯುತ್ತೆ. ಸೊ ನಮ್ಮ ಮನೇಲಿ ಎಲ್ಲ ಹಬ್ಬಕ್ಕೂ ಹಬ್ಬದೂಟ ಮಾಡೇ ಮಾಡ್ತಾರೆ. ನಮ್ಮ ಅತ್ತೆ ಹೋಳಿಗೆ, ಚಿತ್ರಾನ್ನ, ರಸ, ಕಾಯಿ ಉಸ್ಲಿ, ಹಪ್ಪಳ, ಬಾಳೆಹಣ್ಣು, ಈ ಥರ ಹಬ್ಬದೂಟ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಅಡುಗೆನೂ ನಮ್ಮ ಅತ್ತೆ ಯಾರದೇ ಹೆಲ್ಪ್ ಇಲ್ದಿರ ಅವರೊಬ್ಬರೇ ಅಡುಗೆ ಮಾಡ್ತಾರೆ. ಸೊ ಇದಿಷ್ಟು ನಮ್ಮ ಮನೇಲಿ ಯಾವ ಥರ ಗಣೇಶ ಚತುರ್ಥಿ ಆಚರಣೆ ಮಾಡಿದ್ವಿ ಅನ್ನೋದಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.